ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನಿನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 93 ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾ ಒಂದು ಚರ್ಚೆ ಮಾಡ್ಕೊತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಬದಲಾವಣೆಗಳಾದವು, ಏನೇನೆಲ್ಲ ಜಗಳ ಆಯಿತು, ಯಾರ ನಡುವೆ ಮನಸ್ತಾಪ ಉಂಟಾಯಿತು, ಯಾರ್ಯಾರ ನಡುವೆ ಒಂದಿಷ್ಟು ವಾದ ವಿವಾದಗಳು ಶುರುವಾದವು, ಈ ಒಂದು ಎಪಿಸೋಡಲ್ಲಿ ಯಾರೆಲ್ಲ ಮತ್ತೆ ಜಗಳ ಮಾಡಿಕೊಂಡ್ರು, ಯಾರೆಲ್ಲ ಮತ್ತೆ ತಮ್ಮ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾರೆಲ್ಲ ಒಂದು ತಮ್ಮದಾಗಿರ್ತಕ್ಕಂಥ ಒಂದು ನಿಲುವನ್ನು ಪಡ್ಕೊಂಡ್ರು, ಗ್ರಾಸರಿ ಒಂದು ಟಾಸ್ಕಲ್ಲಿ ಯಾರೆಲ್ಲ ಒಂದು ಆಟದಲ್ಲಿ ಭಾಗವಹಿಸಿದರು, ಹಾಗೆಯೇ ಯಾರೆಲ್ಲ ಗೆದ್ದರು, ಯಾರೆಲ್ಲ ಸೋತರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಕೆಲವರ ಬಗ್ಗೆ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೊಂದು ಕಡೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. 93ನೇ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ಮೋಕ್ಷಿತ್ ಅವರು ತುಂಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ಐಶ್ವರ್ಯ ಅವರು ಹೋಗಿದ್ದ ಕಾರಣಕ್ಕೋಸ್ಕರ ನಾನು ತುಂಬ ಒಂಟಿಯಾಗಿದ್ದೆ, ನನ್ನ ಜೊತೆ ಇರ್ತಕ್ಕಂಥವ್ರು ಶಿಶಿರವರಾಯಿತು ಒಂದು ಕನೆಕ್ಟಿವ್ ಆಗಿದ್ದರು. ಸೊ ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಆಗಿದೆ ಅಂತ ಹೇಳಿ ತುಂಬಾ ಹೇಳ್ತಾ ಇರ್ತಾರೆ. ಈಗ ಒಂದು ಫೀಲಿಂಗಲ್ಲಿ ಅದರಲ್ಲಿ ಚೈತ್ರ ಅವರಾಗಿರ್ತಕ್ಕಂಥವ್ರು ಬಂದು ಅವ್ರನ್ನ ಸಮಾಧಾನ ಮಾಡ್ತಾರೆ ಅಂತ ಹೇಳ್ಬೋದು. ಬಾಟಮ್ 2 ಅಲ್ಲಿ ಬಂದು ಸೇವ್ ಆಗಿದ್ದೀನಿ, ಈ ವಾರ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಅಂತೇಳಿ ಮೋಕ್ಷಿತ್ ಅವರು ತಿಳಿಸ್ತಾರೆ. ಈ ಒಂದು ಮಾತಿಗೆ ಸ್ಫೂರ್ತಿ ತುಂಬುವಂಥ ಮಾತನ್ನು ಹೇಳಿದಾರಂತ ನಾವು ಚೈತ್ರ ಅವರು. ನೀನು ಈಗ ತಾನೇ ಬಾಟಮ್ 2 ಬಾಟಮ್ 3 ಅಲ್ಲಿ ಬಂದು ಸೇವ್ ಆಗಿದ್ದೀಯಾ, ನಾನು ಸ್ಟಾರ್ಟಿಂಗ್ ಟು ಇಲ್ಲಿವರೆಗೂ ಬಾಟಮ್ 2 ಬಾಟಮ್ 3 ಅಲ್ಲಿ ಸೇವ್ ಆಗ್ತಾ ಇದ್ದೀನಿ, ನನಗೆ ಹಂಗಾಗಿರ್ಬೇಡ, ಒಂದಿಷ್ಟು ಸ್ಫೂರ್ತಿ ತುಂಬುವಂಥ ಮಾತುಗಳನ್ನು ಹೇಳಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಚೈತ್ರ ಅವರು. ನಾನು ನಿಮ್ಮನ್ನು ಕೆಳಗೆ ಹಾಕಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಮಂಜು ಅವರೇ? ಗೌತಮಿ ಅವರು ಮಂಜು ಅವರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲ, ಹಾಗೇನೂ ಇಲ್ಲ ಅಂತ ಹೇಳ್ತಾರೆ. ಸೊ ಮತ್ತು ಆಗದ್ನಪ್ಪ ಅಂದ್ರೆ ಮೋಕ್ಷಿತ್ ಅವರು ಯಾಕೆ ಈ ರೀತಿ ಒಂದು ವರ್ತನೆ ಮಾಡ್ತಾ ಇದ್ದಾರೆ ನಮ್ಮ ನಡುವೆ, ನಮ್ಮ ಒಂದು ಫ್ರೆಂಡ್ಶಿಪ್ ಅವ್ರಿಗೆ ಯಾಕೆ ಒಂದು ತೊಂದರೆ ಆಗ್ತಾ ಇದೆ, ಪದೇ ನಮ್ಮನ್ನೇ ಟಾರ್ಗೆಟ್ ಮಾಡಿ ತಿರ್ಗಾ ಮುರ್ಗ ನಮ್ಮ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದಾರೆ, ಹೀಗೆಲ್ಲ ಮಂಜು ಅವರಿಗೆ ಹೇಳ್ತಾ ಇದ್ದಾರೆ ಮೋಕ್ಷಿತ್ ಅವ್ರ ಬಗ್ಗೆ. ಮೋಕ್ಷಿತ್ ಅವ್ರನ್ನ ಮಂಜು ಅವ್ರಿಗೆ ಕರೆದುಬಿಟ್ಟು ನನಗೆ ಕೇಳ್ತಾ ಇದ್ದಾರೆ, ಮಂಜು ಅವರು ನಮ್ಮ ಒಂದು ಫ್ರೆಂಡ್ಶಿಪ್ಪು ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದೆ, ನಿಮ್ಮ ಆಟಕ್ಕೆ ಏನಾದ್ರು ತೊಂದರೆ ಕೊಡ್ತಾ ಇದ್ದೇನಾ, ಈಗೆಲ್ಲ ಆಡೋದ್ರಿಂದ ನಿನಗೇನು ಪ್ರಯೋಜನ, ನಾನು ಒಳ್ಳೆಯನಾಗೋದ್ರಿಂದ ನಿನಗೇನು ಪ್ರಯೋಜನ, ನಮ್ಮ ಫ್ರೆಂಡ್ಶಿಪ್ ಬಿಟ್ಟರೆ ನಿನಗೆ ಬೇರೆ ಒಂದು ಟಾಪಿಕೇ ಸಿಗಲ್ವಾ, ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ವಾದ ವಿವಾದಗಳು ನಡೀತವೆ. ರಜತ್ ಅವ್ರ ಸಮಿತಿಗೆ ಕ್ಲಿಯರಿಟಿ ಕೊಡ್ತಾರೆ ಇದು ಒಂದು ವಿಚಾರವಾಗಿ. ಏನೇನೋ ಕೂಗಾಡ್ತಾರೆ, ಯಾರು ಇವ್ರ ಮಾತನ್ನ ಕೇಳಿಸ್ಕೊಳ್ಳೋ ಒಂದು ಮೂಮೆಂಟಲ್ಲಿ ಇರೋದಿಲ್ಲ ಮನೆಯಲ್ಲಿ. ನಂತರ ದಿನಸಿ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಆಟ ಆಡೋಕ್ಕೆ 6 ಜನ ಬೇಕಾಗುತ್ತೆ. ಆಟ ಆಡೋರು ಯಾರು, ಸುಮ್ಮನೆ ಕೂರ್ಯಾರು ಯಾರು ನೀವು ಅಂತೇಳಿ ನಿಮ್ಮೊಳಗೆ ನೀವು ಚರ್ಚೆ ಮಾಡಿ ಆಟ ಆಡೋರು ಯಾರು ಅಂತೇಳಿ ನಮಗೆ ತಿಳಿಸಿ ಅಂತೇಳಿ ಬಿಗ್ ಬಾಸ್ನವರು ಸಂದೇಶವನ್ನು ಹೊರಡಿಸ್ತಾರೆ. ಏನಪ್ಪ ಅಂದ್ರೆ ಎಲ್ಲರೂ ನಾನು ಆಟ ಆಡ್ತೀನಿ ಅಂತ ತಕ್ಷಣ ಒಂದಿಷ್ಟು ಅವರವ್ರ ನಡುವೆ ಒಂದಿಷ್ಟು ಗೊಂದಲಗಳು ಶುರುವಾಗ್ತವೆ. ತ್ರಿವಿಕ್ರಮ, ಭವ್ಯ ಹಾಗೂ ರಜತ್ ಅವರು ನಾವು ಆಡೋದಿಲ್ಲ, ನೀವು ಆಟ ಆಡಿ ಅಂತ ಹೇಳಿ ಒಂದು ಅವಕಾಶಗಳನ್ನು ಒದಗಿಸಿಕೊಡ್ತಾರೆ. 3 ಹಂತಗಳಲ್ಲಿ ಈ ಒಂದು ದಿನಸಿ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಆಟಗಳನ್ನು ಆಡಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಯಾರ್ಯಾರು ಆಡಬೇಕು ಅನ್ನೋದಾದ್ರೆ ಹಲಗೆ ಮುಖಾಂತರ ಬಾಲ್ಗಳನ್ನು ಹಿಡಿದುಕೊಂಡು ಒಂದು ಬುಟ್ಟಿಯೊಳಗೆ ಹಾಕಬೇಕಾಗುತ್ತೆ. ಈ ಒಂದು ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರೆ ಅಂತ ಹೇಳ್ಬೋದು ಎಲ್ಲ ಸದಸ್ಯರೆಲ್ಲ ಸೇರಿಕೊಂಡು. ಸೊ ಎರಡನೇ ಗೇಮಲ್ಲಿ ಈ ಒಂದು ಗೇಮಲ್ಲಿ ಬಾಲ್ಗಳನ್ನು ಊದಿಕೊಂಡು ಹೋಗಿ ಒಂದು ಬುಟ್ಟಿ ಒಳಗೆ ಹಾಕಬೇಕಾಗುತ್ತೆ. ಚೈತ್ರ ಅವರು ಮತ್ತು ಮಂಜು ಅವರು ಆಡಬೇಕಾಗುತ್ತೆ ಈ ಒಂದು ಗೇಮ್ನ. ಎರಡನೇ ಗೇಮು ಮೊದಲನೇ ಹಂತದಲ್ಲಿ ಚೈತ್ರ ಅವರು ಮತ್ತು ಮಂಜು ಅವರು ಆಡಬೇಕಾಗುತ್ತೆ. ಸೊ ಈ ಒಂದು ಗೇಮಲ್ಲಿ ಮಂಜು ಅವರು ತುಂಬಾ ಒಂದು ಆಟ ಆಡಿದ್ದಕ್ಕಿಂತ ಚೈತ್ರ ಅವ್ರನ್ನ ಜಾಸ್ತಿ ಬೈದಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಸೊ ಆಟ ಆಡೋಕೆ ಅವ್ರಿಗೆ ಬಿಡ್ತಾನೆ ಇಲ್ಲ, ಇವರು ಆಟ ಆಡ್ತಾನೋ ಇಲ್ಲ, ಹಂಗಾಯ್ತು ಈ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಹೆಂಗೋ ಮಾಡ್ಕೊಂಡು ಈ ಹಂತವನ್ನು ಪೂರ್ಣಗೊಳಿಸುತ್ತಾರೆ. ಸೊ ಮೂರನೇ ಒಂದು ಹಂತದ ಗೇಮಲ್ಲಿ ಒಂದು ಹೆಲ್ಮೆಟಿಗೆ ಬಾಲನ್ನು ಕಟ್ಟಿರ್ತಾರೆ. ಆ ಬಾಲ್ಗಳನ್ನು ಹೆಂಗೆ ಮಾಡಿ ಕಾಯಿಸಿ ಒಂದು ಮರದ ತುಂಡುಗಳು ಇಟ್ಟಿರ್ತಾರೆ. ಆ ಮರದ ತುಂಡುಗಳನ್ನು ಬೀಳಿಸಬೇಕಾಗುತ್ತೆ. ಈ ಒಂದು ಗೇಮಲ್ಲಿ ಸಹಿತ ತುಂಬಾ ಸೂಪರ್ ಆಗಿ ಆಡಿದೆ ಅಂತ ಹೇಳ್ಬೋದು. ದಿನಸಿ ಸಾಮಗ್ರಿಗಳು ಈ ಒಂದು ಆಟದ ಮುಖಾಂತರ ಪಡ್ಕೊಳ್ತಾರೆ ಸದಸ್ಯರೆಲ್ಲರೂ ಸೇರ್ಕೊಂಡು. ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ರೋಗ ಬಂದಿರ್ತಾವಂತೆ, ಕಷಾಯ ಕುಡಿಸುವ ಮುಖಾಂತರ ಗುಣಪಡಿಸಬೇಕು ಚಟುವಟಿಕೆಗಳನ್ನು ತರ್ತಾರೆ ಬಿಗ್ ಬಾಸ್ ತಂಡದವರು. ಒಂದಿಷ್ಟು ರೋಗಗಳು ಲಭ್ಯ ಇದ್ದಾವೆ ಮನೆಯಲ್ಲಿ ಅನ್ನೋದಾದ್ರೆ ನಂಬಿಕೆ ದ್ರೋಹ, ಹೊಟ್ಟೆ ಕೆಚ್ಚು, ಏಡಿತನ, ದುರಹಂಕಾರ, ಕುತಂತ್ರ ಬುದ್ಧಿ, ನಾಟಕೀಯತೆ, ಸ್ವಾರ್ಥ, ಇಷ್ಟು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಅಂಟಿಕೊಂಡಿರ್ತಾವಂತೆ. ಇವುಗಳನ್ನು ಹೋಗಲಾಡಿಸೋಕ್ಕೋಸ್ಕರ ಡಾಕ್ಟ್ರಾಗಿ ಯಾರು ಒಬ್ಬರು ಬಂದು ಅವುಗಳನ್ನು ನಿಮಗೆ ಈ ರೋಗ ಇದೆ, ನೀವು ಕುಡೀರಿ ಕಷಾಯ ಅಂತ ಹೇಳಿ ಅವ್ರಿಗೆ ಯಾವ ರೀತಿ ರೋಗ ಇದೆ ಅಂತ ಪತ್ತೆ ಹಚ್ಚಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತೆ ಕಷಾಯ ರೂಪದಲ್ಲಿ. ಸೊ ಮೊದಲನೇದಾಗಿ ಗೌತಮಿ ಅವರು ಬಂದು ಚೈತ್ರ ಅವ್ರನ್ನ ಈ ಕಷಾಯ ಕುಡೀರಿ, ಪ್ರೋಟೋಕಾಲ್ ಇತ್ತು ನಿಮ್ಮ ರೂಮಲ್ಲಿ ನೀವು ಮಾತಾಡಿದ್ರಿ, ಹಾಗಾಗಿ ನಿಮ್ಮನ್ನು ನಾವು ನಂಬಿಕೆ ದ್ರೋಹ ಅಂತ ಹೇಳಿ ನಾನು ಕೊಡ್ತಾ ಇದ್ದೀನಿ ಈ ಒಂದು ವಾಕ್ಯನ ಅಂತೇಳಿ ಗೌತಮಿ ಅವರು ಚೈತ್ರ ಅವ್ರನ್ನ ಈ ಒಂದು ಕಷಾಯವನ್ನು ಕುಡಿಸುತ್ತಾರೆ. ಸೊ
ಸೊ ಇದಾದ ನಂತರ ರಜತ್ ಅವರು ಬಂದು ಸಹಿತ ಇವರು ಸಹಿತ ಚೈತ್ರ ಅವ್ರನ್ನ ಚೂಸ್ ಮಾಡ್ತಾರೆ. 4-5 ಬಗೆ ಒಂದಿಷ್ಟು ಕೊಡಿಸ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಅವ್ರ ನಡುವೆ ವಾದ ವಿವಾದಗಳು ನಡೀತವೆ. ಈ ರಜತ್ ಅವರಿಗೆ ಯಾಕಾದರೂ ಚೈತ್ರ ಅವ್ರ ಹಿಂದೆ ಬಿದ್ದಿದ್ದಾರೋ ಅಂತ ಗೊತ್ತಾಗ್ತಿಲ್ಲ. ಅವರು ನೋಡಿದ್ರೆ ಬಿಡ್ತಾ ಏನಿಲ್ಲ. ಅವ್ರು ನೋಡಿದ್ರೆ ನನಗೆ ಬಕೆಟ್ ಹಿಡಿತಾ ಇದೆಯಾ ನೀನು ಅಂತೇಳಿ ಕೌಂಟ್ರ್ ಮೇಲೆ ಕೊಡ್ತಾ ಇದ್ದಾರೆ ರಜತ್ ಅವರಿಗೆ. ಸಾರಿ, ಬಕೆಟ್ ಅಲ್ಲ, ಸಿಂಟ್ಯಾಕ್ಸು. ಸಿಂಟ್ಯಾಕ್ಸ್ ಅಲ್ಲ, ಬಾವಿನೇ ಹಿಡಿತಾ ಇದ್ದೀರಾ ಅಂತೇಳಿ. ಅಯ್ಯೋ ದೇವರೇ. ನೋಡಿ, ಬಾವಿನೂ ಸಹಿತ ಹಿಡಿಬೋದು ಅಂತೇಳಿ ನಮಗೂ ಸಹಿತ ಇವತ್ತೇ ಗೊತ್ತಾಗಿದ್ದು. ನಾವೇನು ಅಂದ್ಕೊಂಡಿದ್ವಿ, ಬಕೆಟು, ಸಿಂಟ್ಯಾಕ್ಸು, ಅದನ್ನು ಡ್ರಮ್ಮು, ಇವು 3 ಅಂದ್ಕೊಂಡಿದ್ವಿ ಹಿಡಿತಾರೆ ಅಂತೇಳಿ. ಬಾವಿನೂ ಹಿಡಿಬೋದಾ? ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್. ಚೈತ್ರ ಅವರು ಒಳ್ಳೆ ಕೌಂಟ್ರ್ ಕೊಟ್ಟರು ಅಂತ ಹೇಳ್ಬೋದು ರಜತ್ ಅವ್ರಿಗೆ ಮಾತಾಡೋಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು. ಮಂಜು ಅವರು ಸಹಿತ ಅವ್ರನ್ನ ಚೂಸ್ ಮಾಡ್ತಾರೆ. ನೀವು ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ವಾದ ವಿವಾದಗಳು ನಡೀತಾ ಹೋಗ್ತವೆ ಇವ್ರ ಮಧ್ಯನೂ ಸಹಿತ. ಇವರು ಸಹಿತ ಸರಿಯಾಗಿ ಕೌಂಟ್ರ್ ಕೊಡ್ತಾರೆ ಚೈತ್ರ ಅವರು. ಮೊದಲೇ ಮಾತಿನಗಾರ್ತಿ, ಬಿಡುತ್ತಾರಾ? ಮಾತೇ ಅವ್ರ ಬಂಡವಾಳ. ಧನರಾಜ್ ಅವರು ರಜತ್ ಅವರಿಗೆ ದುರಹಂಕಾರ ಇದೆ ನಿಮಗೆ ಅಂತೇಳಿ ಇವ್ರಿಗೆ ಒಂದು ಜ್ಯೂಸನ್ನು ಕೊಡಿಸ್ತಾರೆ. ಹನುಮಂತ್ ಅವರು ಸಹಿತ ಚೈತ್ರ ಅವರಿಗೆ ಮಿಕ್ಸ್ ಅದು ಇದೆ ಒಂದಿಷ್ಟು 5-6 ರೋಗಗಳನ್ನು ಪ್ರಸ್ತಾಪಿಸಿ ಅವರಿಗೆ ಜ್ಯೂಸ್ ಕುಡಿಸೋ ಪ್ರಯತ್ನ ಮಾಡ್ತಾರೆ ಹನುಮಂತ್ ಅವರು ಸಹಿತ. ನನಗಿಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ಹನುಮಂತ್ ಅವರ ಕಡೆಯಿಂದ. ಯಾಕೆನಪ್ಪ ಅಂದರೆ, ಇಷ್ಟು ದಿನಗಳ ಮುಖಾಂತರ ರಜತ್ ಅವರಿಗೆ, ಈ ಹನುಮಂತ್ ಅವರಿಗೆ ಯಾವುದೇ ಒಂದು ವಿಷಯ ಆಗಲಿ, ಒಂದು ನೆಗೆಟಿವ್ ಒಂದು ವಿಷಯ ಆಗಲಿ, ಅದನ್ನ ಜಾಸ್ತಿಯಾಗಿ ಸುರೇಶ್ ಅವರಿಗೆ ಕನ್ವರ್ಟ್ ಮಾಡ್ತಾಯಿದ್ರು. ಬಟ್ ಇವಾಗ ಸುರೇಶ್ ಅವರಿಲ್ಲ ಅಂತೇಳಿ ಚೈತ್ರ ಅವರಿಗೆ ಕನ್ವರ್ಟ್ ಆಗಿದೆ ಅಂತ ಕಾಣಿಸುತ್ತೆ. ನೆಗೆಟಿವ್ ಆಗಿ ಕೊಡೋದಿತ್ತು ಅಂತಂದರೆ ಈಸಿಯಾಗಿ ಯಾರೆಲ್ಲರೂ ಏನಾರು ಕೊಡ್ತಾ ಇದ್ದಾರೋ ಚೈತ್ರ ಅವ್ರಿಗೆ ಕೊಟ್ಬಿಡೋಣ ಅಂತ ಒಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆ ಬೇರೆಯವ್ರಿಗೆ ಯಾರು ಕಾಣಿಸೋ ಇಲ್ಲ ಹನುಮಂತ್ ಅವರಿಗೆ, ಅಥವಾ ಬೇರೆಯವ್ರ ತಂಟ ನಮ್ಗೆ ಯಾಕೆ ಬಿಡಪ್ಪ, ಸುಮ್ಮನೆ ಸೇಫ್ ಗೇಮ್ ಮಾಡಿಬಿಡೋಣ ಅಂತ ಏನಾದರೂ ಮನದೃಷ್ಟಿ ಇಟ್ಕೊಂಡಿದ್ದಾರೆ. ಸುಮ್ಮನೆ ಯಾಕೆ ವಾದ ವಿವಾದಗಳನ್ನು ಮಾಡ್ಕೋಬೇಕು, ಸುಮ್ಮನೆ ಈಸಿಯಾಗಿ ಚೈತ್ರ ಅವರು ನಾನು ತಗೊಳ್ತಾರೆ ಕೊಟ್ಬಿಡೋಣ ಚೈತ್ರ ಅವರಿಗೆ ಅಂತ ಕೇಳಿ ಸೇಫ್ ಗೇಮ್ ಮಾಡ್ತಾ ಇದ್ದಾರಾ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ಹನುಮಂತ್ ಅವ್ರ ಬಗ್ಗೆ. ನಾಯಿ ಕಚ್ಚೋದಿಲ್ಲ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಹಾಡುಗಳನ್ನ ಆಡಿದರು. ಅದಕ್ಕೂ ಸಹಿತ ಒಳ್ಳೆ ಕೌಂಟರ್ ಕೊಟ್ಟರು ಅಂತ ಹೇಳ್ಬೋದು ಚೈತ್ರ ಅವರು. ಈ ನಡುವೆ ಚೈತ್ರ ಅವರು ಒಂದಿಷ್ಟು ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಕಾರ್ಯಕ್ರಮದಲ್ಲಿ ರಜತ್ ಅವರಿಗೆ ಮುಂದಿನ ಜೀವನದ ಬಗ್ಗೆ ಒಂದಿಷ್ಟು ಕಂಟ್ರೋಲ್ ಇರಲಿ, ಹಂಗೆ ಹಿಂಗೆ ಅಂತ ರಜತ್ ಅವರಿಗೆ ಒಂದಿಷ್ಟು ಸಲಹೆಗಳ ಸೂಚನೆಗಳನ್ನು ಕೊಡೋದಿರಲಿ. ಐಶ್ವರ್ಯ ಅವರಿಗೆ ಒಂದು ಸೆರಗಿನ ಪಿನ್ ಕೊಡೋ ಮುಖಾಂತರ ಅವರಿಗೆ ಒಂದಿಷ್ಟು ಭಾರವಾಗಿರ್ತಕ್ಕಂಥ, ಅಂದರೆ ಸೆರಗಿನ ಒಂದು ಮಹತ್ವ ತಿಳಿಸೋದಾಗಿರಲಿ. ಈ ನಡುವೆ ಚೈತ್ರ ಅವರು ತುಂಬಾ ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಒಂದು ಆಟ ಹೇಗಿರುತ್ತೆ, ಹೇಗೆ ಒಂದು ಆಟದ ವೈಖರಿ ಚೇಂಜ್ ಆಗುತ್ತೆ ಕಾಲಕ್ಕೆ ತಕ್ಕಂತೆ ಅನ್ನೋದನ್ನು ಕಾದು ನೋಡೋಣ. ಭವ್ಯ ಅವರು ಮಂಜು ಅವರನ್ನು ತಗೊಳ್ತಾರೆ. ಇಲ್ಲಿ ಇವ್ರ ನಡುವೆ ಒಂದಿಷ್ಟು ವಾದ ವಿವಾದಗಳು ನಡೀತವೆ, ಹಂಗೆ ಹಿಂಗೆ ಅಂತೇಳಿ. ಮುಗಿಸಿದ ಅವರು ಆ್ಯಸ್ ಯೂಶುವಲ್ ಮಂಜು ಅವ್ರನ್ನ ತಗೊಳ್ತಾರೆ. ಆಮೇಲೆ ತ್ರಿವಿಕ್ರಮ್ ಅವರು ಭವ್ಯ ಅವರನ್ನು ತಗೊಳ್ತಾರೆ. ಚೈತ್ರ ಅವರು ಮಂಜು ಅವರನ್ನು ತಗೊಳ್ತಾರೆ. ಜ್ಯೂಸ್ಗಳನ್ನು ಕೊಡಿಸೋ ಪ್ರಯತ್ನ ಮಾಡ್ತಾರೆ, ಎಲ್ಲ ಮಾಡುತ್ತಾರೆ ಎಲ್ಲರೂ. ಇವತ್ತಿನ ಒಂದು ಪ್ರೊಮೋ ಎಪಿಸೋಡು ಬಿಟ್ಟಿದ್ದಾರೆ ಕಲಾಸ್ ಕನ್ನಡದವರು. ಏನು ಅನ್ನೋದಾದರೆ, ಈ ಒಂದು ವೀಕು ಫ್ಯಾಮಿಲಿ ಎಪಿಸೋಡ್ ಆಗಿರ್ತೈತಿ ಅಂತೇಳಿ. ಸೊ ಮೊದಲನೇದಾಗಿ ಭವ್ಯ ಅವ್ರ ತಾಯಿ ಬರ್ತಾರೆ, ವಿಕ್ರಮ್ ಅವ್ರ ತಾಯಿ ಬಂದಿರ್ತಾರೆ, ಗೌತಮಿಯವರ ಒಂದು ಹಸ್ಬೆಂಡ್ ಅವರು ಸಹಿತ ಬರ್ತಾರೆ ಅಂತ ಒಂದು ಅಪ್ಡೇಟ್ ಇದೆ. ಸೊ ನೋಡೋಣ ಯಾರೆಲ್ಲ ಬರ್ತಾರೆ ಈ ಒಂದು ಫ್ಯಾಮಿಲಿ ವೀಕಲ್ಲಿ, ಎಪಿಸೋಡ್ಸ್ಗಳು ಏನೇನು ಕೊಡ್ತಾರೆ ಫ್ಯಾಮಿಲಿ ಕಡೆಯಿಂದ ಸದಸ್ಯರಿಗೆ, ಸ್ಪರ್ಧಿಗಳಿಗೆ ಅನ್ನೋದನ್ನು ಕಾದು ನೋಡೋಣ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.